ಗೇಟ್ ಯಾರು ಹೌದಲ್ಲ, ಗೇಟ್ ಯಾರು ತೆಗೆಯೋದು? ನಾನೇ ಹೋಗ್ಬೇಕು. ಎಂತ ನೋಡುದು ನಂಗೆ? ಗೇಟ್ ತೆಗಿಲಿಕ್ಕ? ತೆಗಿತೆ, ಒಂದು ನಿಮಿಷ. ಹಾಯ್, ಎಲ್ರಿಗೂ ನಮಸ್ಕಾರ. ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಕೊಂಡು, ಇನ್ನು ಸಬ್ಸ್ಕ್ರೈಬ್ ಮಾಡಲಿಯಾ? ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಇವತ್ತು ನಾವು ಕೋಡಿ ಸೈಡ್ ಹೋಗ್ತಿತ್ತು. ಎಲ್ಲಿ ಹೋಗ್ತಿತ್ತು ಅಂತ ಹೇಳಿ ಕರೆಕ್ಟ್ ಗೊತ್ತಿಲ್ಲ. ಕಾಂಬ ನಮ್ದು ಕಾರ್ ಹಿಂದೆ ಬರ್ತಿತ್ತು. ಮಳೆಯೂ ಶುರು ಆಯಿತು. ಇಷ್ಟೊತ್ತು ಮಳೆ ಇರಲ್ಲ, ಈಗ ಮಳೆ ಶುರು ಆಯಿತು. ಹಾಯ್, ನಾನು ಹಾಯ್ ಅಂದರೆ ಅವ್ರು ನಂಗೆ ಬಾಯ್ ಅಂದ್ರು. ನಂಗೆ ಬಿಟ್ಟು ಹೋಗ್ತಿದ್ರು, ನಾವು ಪಟ ಪಟ ಓಡ್ತೆ ಅಂದ ಗೇಟ್ ಹಾಕಕ್ಕ. ಹೌದು, ನಾನು ಗೇಟ್ ಹಾಕೋಷ್ಟೊಳಗೆ ಇವ್ರು ನಂಗೆ ಬಿಟ್ಟು ಹೋದ್ರು. ಸೊ ನಾ ಅವ್ರ ಹತ್ರ ಹೇಳಿದೆ, ಅವ್ರ ಗೇಟ್ ಹಾಕೋ ಬಂದ್ರು. ಹಾಯ್ ತಲೆಗೆ ತಾಕ್ತ ಅಪ್ಪ ಬಾಯ್ ಅಲ್ಲಪ್ಪ ಕೂತೀರ. ಅವ್ರಿಗೆ ಬಾಯ್ ಅನ್ಕಂಡ ನಾವು ಮುಂದರ್ಸ್ತ. ಏ ಬಾ, ಶುರು ಆಯ್ತು ನಮ್ಮ ಜರ್ನಿ. ಆಮೇಲೆ ಸಿಗುವ, ಬಾಯ್. ವಿನಾಯಕ ಥಿಯೇಟರ್ ಶುರು ಆಯ್ತು ಇವತ್ತು ಗಲಾಟೆ. ನಂಗೆ ಹೇಳಿ, ನಾನು ಕೇಳಿಲ್ಲ ತೆಗ್ಸಿಕೊಡು ನಂಗೆ ಅಂತ. ನೀನು ಹೋಗಿ ತಗೊಂಡದ್ದು ಹಸಿವು, ಅದು ನೀನೇ ಹೇಳಿದ್ದು ನನಗೆ ಹಸಿವು ಆಯ್ತು ಅಂತ. ಇವ್ರಿಗೆ ಹಸಿವಾಗ್ತಿತ್ತು, ಇವ್ರಿಗೆ ಹಸಿವಾಗ್ತಾ ಇಲ್ಲ. ಇವ್ರೀಗ ಗಲಾಟೆ ಶುರು ಮಾಡ್ರಿ. ಗಮ್ಮತ್ತಲ್ಲ? ಕೋಟೇಶ್ವರದಲ್ಲೇ ಕೋಡಿ ಬೀಚಿಗೆ ಹೊಯ್ಲಕ್ ಅಂತ ಹೇಳಿ ಗೊತ್ತಿರ್ಲಿಲ್ಲ. ನಾ ಕುಂದಾಪುರಕ್ಕೆ ಹೊಯ್ಕಂದ್ ಮಾಡಿದ್ವಿ. ಪದ್ಯ ಎಲ್ಲ ಹಾಕ್ಬೇಡ. ನೀವು ಪದ್ಯ ಹಾಡಿಲ್ಲ, ಆಯ್ಕೆ ತೋರಿಸಿ. ಮಕ್ಕಳು ಮಾಡ್ಬೇಕು ಈ ಲೆವೆಲ್ ಅದೆಲ್ಲ. ನೀನ್ ಕೋಟೇಶ್ವರ ಇಡೀ ತಿರುಪ್ತಿ ಮಾರೆ ಗಂಡನೊಟ್ಟಿಗೆ. ಇಲ್ಲ ಬೀಚ್ ಸೈಡ್ ಬಂದು ಹೋಗ್ಲಿಲ್ಲ ನೀನು? ಗಂಡನೊಟ್ಟಿಗೆ ನಾನು ದೇವಸ್ಥಾನ, ಮನೆ ದೇವಸ್ಥಾನ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಯಾರು ನೋಡಿದಾರಂತ ಆಗ್ತದೆ? ಯಾರು ನೋಡುದೆಂತ? ಇಲ್ಲೇ ಇದ್ದೇನಲ್ಲ ನಾನು. ಯಾರ ಗಾಡಿ ಮಜಲ್ ಬಂದಾಗಿತ್ತು ಅವತ್ತು. ಗರಡಿ ಮಜಲ್ ಅದು ಇಲ್ಲ ಅಲ್ಲ, ಅದು ದೇವಸ್ಥಾನವೇ ಅಲ್ಲ. ಅಲ್ಲೇ ಬೀಚಿಗೆ ಹೋಗಿದೆ. ಕೈ ಮುಗುವ ಅಲ್ಲಿ ನಾಗಂಗ್ ಮತ್ತೆ ಬೈಕಾಡ್ತಿ ಕೈ ಮುಗಕ್ಕೆ ಆ ರಾತ್ರಿಗೆ. ಹೌದು. ಸೈಡ್ ಇದ್ದದ್ದು ಅಲ್ಲಿ ರೋಡ್ ಸೈಡ್ ಮಾತ್ರ ಮುಕ್ತ ಗರಿ. ಮೊಬೈಲ್ ಒಳಗೆ ಬೀಳಿದೆ. ನನ್ನ ಕೈಯಲ್ಲೂ ರೈನ್ ಕೋಟ್ ಇತ್ತು, ಮಳೆ ಬಂದರೆ ಬೇಕಲ್ಲ. ಫಸ್ಟ್ ಟೈಮ್ ಬರ್ತಿದ್ದೆ ನಾನು ಕೋಡಿ ಬೀಚಿಗೆ. ಆಯ್ತು, ಒಳ್ಳೆ ಇತ್ತು ಪ್ಲೇಸ್. ಫೋಟೋ ಎಲ್ಲ ತಗೊಂಬ್ಲಾಯ್ಕತ್ತು ನಿಜ.
ಒಳ್ಳೆ ಅಂದರೆ ಒಳ್ಳೆ ಇತ್ತು. ಫಸ್ಟ್ ಟೈಮ್ ಬರ್ತಿದ್ದೆ. ಐ ಲವ್ ಕೋಡಿ. ಲೈಕ್ ಇತ್ತಲ್ಲ. ಇಲ್ಲ ಆಲ್ರೆಡಿ ಮೀನು ಹಿಡಿತಿದ್ರು. ನಾ ಫಸ್ಟ್ ಟೈಮ್ ಮೀನು ಹಿಡಿದು ಕಾಣ್ತಿದ್ದೆ. ನಾ ತೆಂಬುದಿಲ್ಲ, ಯಾರು ಹಿಡಿದು ಕಾಂಬ ಅಂತ ಹೇಳಿ ಬಂದಿದ್ದೆ. ಆಗಿತ್ತಲ್ಲ. ಓ, ಈ ಬೀಚ್ ಉಲ್ಟಾ ಹೋಗ್ತಿತ್ತು. ಇಲ್ಲಿ ಕಣಿ ತೋರ್ತಿತ್ತ ನಿಮಗೆ, ಅಲ್ಲೇ ಉಲ್ಟಾ ಬರ್ತಿತ್ತು. ಎಷ್ಟು ಒಳ್ಳೆ ಇತ್ತಲ್ಲ ಬೀಚ್. ಪಪ್ಸ್ ಇಲ್ಲ ಅಲ್ದ ಬಾಯ್, ಪಪ್ಸ್ ಅಂದರು. ಸಮೋಸ ಇಲ್ಲ ಅಲ್ಲ, ತೋರುದಿಲ್ಲ ಬಿಸಿಲಿಗೆ ಕಣ್ಣು. ಬಟ್ ಸಕ್ಕತ್ತಂದರೆ ಸಕ್ಕತ್ತಿತ್ತು. ಆಚೆಗೆ ಹೋಯ್ಲಕ್ಕ ಏನು ಓ ಅಲ್ಲಿ ಗೊತ್ತಿಲ್ಲ ಕಾಂಬ. ನಾನು ಮಾತಾಡೋದಕ್ಕೆ ಏನು ತಿಕ್ತಾ ಇಲ್ಲ ಗೊತ್ತಿಲ್ಲ. ನಾನು ತೋರ್ತಿದ್ನ ಇಲ್ಲ ಅದು ಗೊತ್ತಾಗ್ತಿಲ್ಲ ಬಿಸಿಲಿಗೆ. ಇದು ಒಳ್ಳೆ ಆಗ್ತದೆ ನಡ್ಕೊಂಡು ಹೋಗೋಕ್ಕೆ. ಸರಿ, ಅಕ್ಕ ಮುಂದೆ ಓಡ್ತಿದ್ದ, ನಾನು ಅವಳಿಗೆ ಹಿಡ್ಕಣ್ಕ. ಇನ್ನೊಬ್ರು ಅಲ್ಲಿ ಮೀನು ಹಿಡಕಂತೇಳಿ ಓಡ್ತ್ರೇನು ಬೇಡ, ಜಾಗ ಹುಡುಕಿ. ನಾನು ಅಕ್ಕನ ಜೊತೆ ಸಿಕ್ತಿದ್ದೆ. ಅಯ್ಯವ್ವ ಸಾಕಾಯ್ತು ಓಡಿ ಓಡಿ ಬಂದು. ಸಾಯಂಕಾಲ ಫುಲ್ ರಶ್ ಇರುತ್ತೆ. ನಾವು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ. ಬಟ್ ಇವತ್ತು ನೀರ್ಕಂಡು ಮೀನು ಸಿಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ. ಇದೇ ವಿಷಯ ಅಂದ್ಕೊಂಡಂಗೆ ಹೇಳಿದ್ರೆ 2 ಮಂಡೆ ಬಂದು ಕೊಡ್ತೀವಿ ನಾನು ಅಷ್ಟೇ. ಅವ್ರು ಓಲ್ ಓಡ್ತಿದ್ರು, ಅವರಿಗೆ ಹಿಡುವಷ್ಟು ಓಡ್ತಾ ಇಲ್ಲ, ಅದು ನಡುವ ಸ್ಟೈಲೇ ಓಡೋ ಹಾಗೆ. ಲಿಟಲ್ ಲೆಗ್ಸ್ ಮಾಡಾರಿ ರಬ್ಬನ ಕಸ ಖರ್ಚು. ಅಯ್ಯವ್ವ ಸಾಕಾಯ್ತು. ತಕಸ ಕಡೆ ಆಲ್ರೆಡಿ ಗಾಳ ಗಾಂಧ ಬರಲ್ಲ नहीं तय नहीं वो तकड़ दिस पड़ तकड़ वाश कर जला रही ಕಂಚಿಗಾಂವ್ ಗಂಗೋಳ ಇಲ್ಲ ರೀ ನಿಮಗೆ ಗೊತ್ತಾ? तकड़ पूरा बारी चंदस अच्छी वॉक मार है अच्छी वे मल पैस पड़ते नहीं है चंदू ना चेक सी वॉक मल पंत वशेष नहीं तकस की ब्लू हजर चमको ना ते कड़ पड़ले पूरा जलना ता फ्लोटिंग ब्रिಡ್ಜ್ ए ते ಅಲ್ಲಿ ಪಡ ಇಟ್ಲಾಯ್ಕ ಇತ್ತ. ಸಿವಾಕಲ್ಲಿ ನಡ್ಕ ಸಾಕಾಯ್ತು. ಎಷ್ಟು ದೂರ ಇತ್ತು, ಇನ್ನೂ ಸುಮಾರು ದೂರ ಇತ್ತು ನಡ್ಕೊ ಹೋಗೋಕ್ಕೆ. ಸಾಕಾಯ್ತು ನಡೆದು ಅಂದರೆ ಸುಮಾರು ಟೈಮ್ ಅದು ಇಷ್ಟು ನಡಿದೆ. ಎಲ್ಲೊಬ್ದಾದ್ರು ಸ್ಕೂಟ್ರಲ್ಲ ಕಾರಲ್ಲಿ ಅಂದ್ಕೊಂಡು ನಡುಕ್ಕೆ ಸುಮಾರು ಹತ್ತು ದಿನ ವಾಕಿಂಗ್ ಮಾಡ್ಕೊ. ಅಷ್ಟೊತ್ತಿಗೆ ಇದ್ರಾಗೆಲ್ಲ ನಡ್ಕೊ ಹೋಗ್ತಿ ಸಾಕಾತಿಲ್ಲ. ಕೂತ್ಕೊಂಬ ಅಂದರೆ ಇಲ್ಲ ನೆಲದ ಮೇಲೆ ಕೂತ್ಕೊಂಡ್ಕ. ಸ್ಟಾರ್ಟಿಂಗಲ್ಲಿ ಒಂಚೂರು ಚೇರ್ ಕಣಂಗೆಲ್ಲ ಮಾಡಿರು. ಈಗ ಅದೆಲ್ಲ ಎಂತ ಇಲ್ಲ, ಖಾಲಿ ನೆಲದಲ್ಲೇ ಕೂತ್ಕೊಂಡು. ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಯ್ತು. ಹಪ್ಪ ಪಟಪಟ ಹಪ್ಪ. ಅರೆ ನಾನು ಬೀಚ್ ಹಿಂಗಿತ್ತಂತ ಹೇಳಿ ನಾನು ಅಂದ್ಕೊಂಡೇ ಇಲ್ಲ ಕೋಡಿಯಲ್ಲ. ಬಟ್ ವಾವ್ ಸೂಪರ್ ಇತ್ತು, ಒಳ್ಳೆ ಇತ್ತು ನಡ್ಕೊ ಹೋಗೋಕ್ಕೆ. ಬಿಸಿಲು ಅಷ್ಟಿಲ್ಲ ಅಂದರೆ ಮೋಡ ಇಪ್ಪಕ್ಕೋಸ್ಕರ. ಬೇಸಿಗೆಯಲ್ಲಿ ಹಿಂಗೆ ನಡ್ಕೊ ಹೋಗ್ಕಾತಿಲ್ಲ, ತುಂಬ ಸೆಕೆ ಆಯ್ತು. ಬಟ್ ಇದು ಮೋಡ ಬಿಸಿಲು ಅಂದ್ಕೊಂಡು ಒಳ್ಳೆ ಗಾಳಿಯೂ ಬತ್ತು. ಬೀಚ್ ಸೈಡ್ ಹೆಂಗೂ ಒಳ್ಳೆ ಗಾಳಿ ಇರುತ್ತೆ, ಆದ್ರೆ ಒಳ್ಳೆ ಆಯ್ತು. ಕೂತ್ಕೊಂಬ ಅನ್ಸತ್ತು, ಬಟ್ ಕೂತ್ಕೊಂಬ ಹೆದರಿಕೆ ಆಯ್ತು. ಇದು ಇಡುವಂಥ ಪ್ಲೇಸು ಅಲ್ಲ ಪಡುಕೆರೆ ಬೀಚ್ ಕಾಣಂಗೆ. ಕಾಂಬ ಮುಂದೆ ಹೆಂಗಿತ್ತಂದ ನಾನು ಇನ್ನೂ ಕಾಣಲ್ಲ, ಕಂಡು ಸಿಕ್ತೆ ಆಯ್ತಾ. ಆಚೆ ಬದಿ ಕಾಣ್ತಾ ಇರುತ್ತಲ್ಲ, ಆಚೆ ಬದಿ ಹಿಂಗೆ ನಡ್ಕೊಂಡು ಹೋಗ್ದಮ್ರು. ಆಚೆ ಬದಿ ಹೆಂಗೆ ಹೋಯ್ಕಂತೇಳಿ ದಾರಿ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟಲ್ಲಿ ತಿಳಿಸಿ ಆಚೆ ಬದಿ ಹೆಂಗೆ ಹೋಯ್ಕಂತೇಳಿ. ಒಂದ್ಸಲ ಆಚೆ ಬದಿಯು ನಡ್ಕೊಂಡು ಹೋಗಪ್ಪ ಅನಿಸ್ತಿತ್ತು ಇದೇ ಥರ. ಬಟ್ ಹೆಂಗೆ ಹೋಯ್ಕಂತೇಳಿ ಗೊತ್ತಿಲ್ಲ. ಕಂಬ ನೆಕ್ಸ್ಟ್ ಟೈಮ್ ಈ ಟೈಮಲ್ಲಿ ಇಲ್ಲಿ ನಡ್ಕೊಂಡು ಇನ್ನು ರಿಟರ್ನ್ ಎಷ್ಟೇ ದೂರ ನಡ್ಕೊಬೇಕಂದ್ರೆ ಸಾಕತ್ತು. ವಾವ್ ಸಕ್ಕತ್ತಿತ್ತು ಪ್ಲೇಸ್, ತೋರಿಸ್ದೆ ಬನ್ನಿ. ಅದು ವೀಡಿಯೋ ಮಾಡ್ತಿದ್ಲು ಎಂತ ಕೇಂದ್ರ ನವಿಲ್ ಅಂದ್ಲು. ಇಲ್ಲ ಕೆಳ ನಡ್ಕೊಬ್ದಂದು ಜಾರತ್ತು, ಜಾಗ್ರತೆ ನವಿಲ್ ಕಾಣ್ತು. ಸುಮಾರಿತ್ತು. ಮನೆ ಬದಿ ಮಾತ್ರ ಕಂಡದ್ದು ನವಿಲ್ ಕಣಿದ್ದು ಎಲ್ಲ ಇತ್ತಲ್ಲ. ಗರಿ ಬಿಡಿಸ್ರೆ ಇನ್ನೂ ಚಂದ ತೋರ್ತಿತ್ತು. ಗರಿ ಬಿಡ್ಸೋಕ್ಕೆ ಹೆಣ್ಣವಿಲ್ಲ ಓಲಿತ್ತು. ಗರಿ ಇಲ್ಲ ಅಷ್ಟು ಕಣಿ
ನಾಯಿ ಬಂತು. ಚಂದ ಇತ್ತಲ್ಲ. ಓಕೆ ಬಾಯ್. ಮುನ್ನಡಿವ ಇನ್ನು ನಡುಕ್ ಸುಮಾರು ಇದ್ದಾರೆ. ಇಲ್ಲೂ ನೀರು ಹೋತಿತ್ತು. ಇಲ್ಲಿ ಕಣೆ ತೋರ್ತಾ ಇದು ಬೀಚ್ ನೀರೇ ಅನ್ಸತ್ತು. ಇಲ್ಲಿ ಕಣಿ ನವಿಲ್ ಕಾಂಬಕ್ಕೆ ಹೋಗಿ ಕಾಲು ಜಾರಿತ್ತು. ಹಾಂ ಓತೆ ಪಡ್ ನವಿಲು ಸುಮಾರಸ್ ಕಡೆ ತೈಪಳ್ತಿ ಓತೆ ದೋನ ಸಜ್ ಅವಳು ತಿಂಡಿ ಹಿಡ್ಕೊ ಬತ್ತಿದ್ಲು. ನಾನು ಮಳೆ ಬಂದ್ರೆ ಅಂದ್ಕೊಂಡು ರೈನ್ ಕೋಟ್ ಹಿಡ್ಕೊ ಬತ್ತಿದ್ದೆ. ಜೋರ್ ಕೊಟ್ಟ ಬುಕ್ ಸತ್ಯ तू घरात कोण सांगितलं कसं खाण तरी असेल कसं खाणतून मागचं ॲक्च्युली जेवण कोण वर्ष प्लॅनर आशिल्ली अबा किती दूर हंग दिवस चमकला रे त्यात चांगलंय. मग चमकून अभ्यास ना इथलं बरोबर जातं. लास्ट टाइम ही बसला बट की क्लीनच पड सडन पाऊस येत बिचारा की हंग पड उद्दा कितला ऐकच पड वाव कितले तर राहिला ना होय. लास्ट टाइम आम्ही तर ते एंड तर दिसतो शिरत त्यात निघत ना एप्रिल मस्त नवील त्यात सांगितलं नवीन सुमार नಮಗೆ ಗರ ಪುರ ಯೋಚಿಕೆ ते पडे जळकी ಬಹುಶಃ दुतासाची ते वच्चे जाय ना आमका हा मुकर सीता मरवंते गेला री ಅಂತೂ ಪೂರ ಏ ಬೈಸುನಸ್ತ ಮರವಂತೆ ಬೀಚಲ್ಲಿ ನಾನು ಕಂಡದ್ದು. ಗಂಡನ ಜೊತೆ ಹೋದೆಲ್ಲ ಇದ್ರ ಮೇಲೆ ಎಲ್ಲ ಏಡಿ ಕೂತ್ಕೊಂಡಿರ್ತಿತ್ತು. ಇತ್ತೀಚಿತ್ತಿ ಆಯ್ತದೆ ಇರ್ತಿದ್ದಿತ್ತು. ಬಟ್ ಎಂಥದೇ ಹೇಳಿ ಬೀಚ್ ಮಾತ್ರ ಸೂಪರ್ ಇತ್ತು. ನೀವು ಇಲ್ಲ ಕುಂದಾಪುರ ಸೈಡಿಗೆ ಬಂದರೆ ಇಲ್ಲೊಂದ್ಸಲ ವಿಸಿಟ್ ಮಾಡ್ಕೆ. ನಾನಂತೂ ಫಸ್ಟ್ ಟೈಮ್ ಬರ್ತಿದ್ದೆ ಇಷ್ಟು ವರ್ಷದಲ್ಲೂ. ನಾನೊಂದು ಆಚೆ ಪಡುಕೆರೆ ಬೀಚ್ ಅಲ್ಲಿಗೆ ಹೋಗ್ಬೋದು ಜಾಸ್ತಿ, ಈಚೆಗೆ ಬತ್ತೇ ಇರಲ್ಲ. ಬಟ್ ಫಸ್ಟ್ ಟೈಮ್ ಈಚೆಗೆ ಬರ್ತಿದ್ದೆ. ಅಂತೂ ಇಷ್ಟೊಳ್ಳೆ ಬೀಚ್ ಕಾಮಕ್ಕೆ ಖುಷಿ ಆಯ್ತು. ಲೈಫಲ್ಲಿ ಒಂದ್ಸಲ ಎಂಜಾಯ್ ಮಾಡ್ಕೊಂಡ್ರಲ್ಲ ಅದೇ ಇಂಥದ್ದೇ ಬೀಚಿಗೆಲ್ಲ ಬರ್ಕ ಇಲ್ಲ ಹೋಗೋದು ಹೆಂಗೆ ಗೊತ್ತಿಲ್ಲ. ಸಕ್ಕತ್ತಿತ್ತು ಬೀಚ್. ಅಲೆ ಕಾಣಿ ಎಷ್ಟೊಳ್ಳೆ ಇತ್ತಲ್ಲ. ಮುಂದೆ ಹಬ್ಬ ಎಲ್ಲ ಮುಂದೆ ಹೋಗಿ ಆಯಿತು. ಈಚೆಗೂ ಬೀಚ್ ಮಧ್ಯಾಹ್ನ ಇಟ್ಕೊಂಡು ಹೋಗ್ಬೋದು. ಈಚೆಗೂ ಬೀಚ್ ಎಂಥ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿ. ಕಂಡ್ರಲ್ಲ ಎಂತ ಒಳ್ಳೆ ಇತ್ತು. ಮಳೆ ಜೋರು ಬಂತು. ಫಸ್ಟ್ ರೈನ್ ಕೋಟ್ ಹಾಕಂತೆ तू कंचे पिंक कीपलो आता उठून होता तू पिंगल हो ना दोरू जाला रे एटलीस्ट या हडका असेल मारे ओल्ली जाऊ नको किती ही शैना हाके समजा कशी घालची तुम्ही वेळ देखून पड्डायचं हा दुसरीकडे गळ घाले हा ಸುಲಭ ಯಾಕಷ್ಟ ವಿಡಿಯೋ ಖುಷಿ. ನಾನು ರೈನ್ ಕೋಟ್ ಹಾಕೊಂಡಾಯ್ತು. ಇದು ಟೈಟ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಇವತ್ತು ಕ್ಲಿಪ್ ಹಿಡ್ಕೊ ಬಂದಿದ್ದೆ. ಟೈಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ. ಓಕೆ ಬಾಯ್. ರೈನ್ ಕೋಟ್ ಹಾಕೊಂಡೆ ಫೈನಲಿ.
ರೈನ್ ಕೋಟ್ ಹಾಕೊಂಡೆ. ಇಲ್ಲಿ ಗಾಳಕ್ಕೆ ನಿಂತಿರು. ದಾರ ತೋರೋದಿಲ್ಲ, ಕಾಂಬ ಮೀನು ಸಿಗತ್ತ ಅಂಥೇಳಿ ಸಿಕ್ಕಿಕೊಂಡು ವೀಡಿಯೋ ಮಾಡಿದೆ. ನಾ ಇನ್ನೂ ಮುಂದೆ ಹೋಗ್ಬತ್ತೆ, ಇನ್ನೂ ಮುಂದೆ ಹೋಗೋಕ್ಕೆ ದಾರಿ ಇತ್ತು. ತಿಂಡಿ ಎಲ್ಲ ಅಲ್ಲೇ ಇಟ್ಟಿದೆ. ಈಚೆ ಕಾಣಿ, ನಾನು ಕ್ಲಿಪ್ ತಂದು ಸಾರ್ಥಕ ಆಯಿತು. ಇಲ್ಲಿ ಕಟ್ಕೊಂಬಾಯ್ತು, ಇಲ್ದಿದ್ರೆ ಹಿಡಿಯೋದು ಹಿಂಗೆ ಹಿಡ್ಕೊಂಡು ಒಳ್ಳೆ ಇತ್ತು. ಓ ಇಲ್ಲಿ ಮುಂದೆ ಹಬ್ಬದಿಲ್ಲ, ನಾನೆಲ್ಲ ಕಂಡ್ಕೊಂಡೆ ಹೋಗ್ತಿದ್ದೆ. ಕಣಿತ ಸ್ಲೋ ಮಾಡಿರ ನಂಗೆ ಎಸ್ ಹಾಂ ಜಾರ. ಏಯ್ ಅಕ್ಕ ಈಗಷ್ಟೇ ಹೇಳ ನೀರು ಬರ್ತಂತೇಳಿ. ಓ ಮೈ ಗಾಡ್, ಮೊಬೈಲ್ ಚಂಡಿ ಆಯಿತು. ಇಲ್ಲಿ ನೀರು ಬಂತು ಕಂಡ್ರೆ, ನೀರು ಬಂತು. ನಾವು ಓಡಿ ಬಂದೆ, ವಿಡಿಯೋದಲ್ಲಿ ಬಂತ ಇಲ್ಲಿ ಆಗುತ್ತಿಲ್ಲ. ಇನ್ನೊಂದ್ಸಲ ಇಲ್ಲಿ ದೂರ ನಿಂತ್ಕೊಂಡಿದ್ದೆ, ಸ್ವಲ್ಪ ಉಪ್ಪಾಯ್ತು. ಹಾಂ ತೆಗಿಸಿದೆ ಮಲ್ಲಿ ಜೊತೆ ಜಸ್ಟ್ ಮಿಸ್. ಅಯ್ಯೋ ದವ, ಜಸ್ಟ್ ಮಿಸ್. ಓಡಿ ಬಂದಕ್ಕೂ ಸಾರ್ಥಕ ಆಯಿತು. ಇಲ್ದಿದ್ರೆ ಇಡೀ ಮೊಬೈಲ್ ಮೈ ಎಲ್ಲ ಚಂಡಿ ಆತಿತ್ತು. ಇನ್ನೊಂದು ಮೊಬೈಲ್ ತಗೊಂಡು ಕೆಲಸ ಆಗ್ತಿದ್ದಿತ್ತು. ಅಯ್ಯಪ್ಪ ಕಣ್ ಇನ್ನೊಂದು ಬತ್ತೆ ಅನ್ಕೊಂಬ ದೂರ ನಿಂತ್ಕೊಂಡಿದ್ದೀನಿ ಸ್ವಲ್ಪ. ಬಿಡಿಗಲ್ಲ ತಶೀತಿದ್ಲೆ ತುಗಲ್ ಬಿಡಿ ಅಂತ ಇಲ್ವೇ ನಿಗಲ ಇಲ್ಕಿನ ಕರ್ಣಿ ಮಕ್ಕ. ಒಂದು 5 ನಿಮಿಷ ಕಾಯಿದೆ ಬತ್ತ ಅಂತೇಳಿ. ನಾನು ಬೇಕಂತೇಳಿ ಮುಂದೆ ಹೋಗ್ಬೋದು. ಬತ್ತು ಕಾಣಿ ಒಂಚೂರು ಮುಂದೆ ಹೋದೆ, ಬಂತು ನೀರು. ನಾನು ಸ್ವಲ್ಪ ಮುಂದೆ ಹೋದೆ. ನಾ ವಚನ ಅಪ್ಪ ಇದ್ದೀರೆ. ಹಾಂ ಬಂತು ಕಣಿ, ಚೂರು ಮುಂದೆ ಹೊರೆ ಬತ್ತು. ಅಪ್ಪ ಇದ್ದೀರಿ ಬೈತಿದ್ದೀರ. ಏಯ್ ತಿರ್ಗೋಕ್ಕೂ ಬಂತು. ತಿರ್ಗೋಕ್ಕೂ ನೀರು ಬಂತು. ಎಂತ ಮಾಡೋದು? ಬಟ್ ಫೋರ್ಸ್ ಜಾಸ್ತಿ ಆದಂಗಿತ್ತು ನೀರಿದ್ದು. ಆಗ ನೀರು ಹತ್ತಿರ ಅಂದರೆ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ತನಕ ಹೋಗ್ತಿದ್ದೆ ಅಂಥೇಳಿ. ಬಟ್ ಒಂಚೂರು ಕಾಂಬ ಅಂಥೇಳಿ ಮುಂದೆ ಹೋದೆ ಅಲ್ಲ, ಅದೆಂತಾಯ್ತಂದರೆ ಮೊಬೈಲಿಗೆ ನೀರೆಲ್ಲ ಹೋಯ್ತಂದೆ ಅಲ್ಲ. ಕ್ಯಾಮರಾ ಹಿಂತಿರ್ಸಿ ಕಾಣ್ತೆ, ಫುಲ್ ಫಾಗ್ ಥರ ಆಯ್ತು ಕ್ಯಾಮರಾ. ವಿಡಿಯೋ ಆಗ ತೆಗ್ದದ್ದು ಬಂದಿತ್ತ ಇಲ್ಲೇ ಗೊತ್ತಿಲ್ಲ, ಎಡಿಟ್ ಮಾಡುತ್ತಿ ಕಾಣ್ತೆ. ಕೂತ್ಕೊಂತಿಲ್ಲ ಒಂಚೂರು ಜಾಗ ಇತ್ತು. ಅದು ನೀರು ಕ್ಯಾಮರದೊಳಗೆ ಹೋಗಿ, ಅಂದರೆ ನೀರು ಹೋಯ್ಲ್ಲ, ಅದು ಫಾಗ್ ಥರ ಹೋಗಿ ಬೇಜಾರಾಯ್ತು ಸ್ವಲ್ಪ. ಹೋಯ್ತೇನೋ ಕ್ಯಾಮರಾ ಅಂದ್ಕೊಂಡು. ಬಟ್ ಉಜ್ಜಿ ಫಾಗ್ ಎಲ್ಲ ತೆಗ್ದೆ, ಸರಿ ಆಯಿತು. ಪುನಃ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಅದು ಡೌನ್ ಇತ್ತಲ್ಲ ಇಲ್ಲ, ಅದೆಂತಕ್ಕಂತೇಳಿ ನಂಗೆ ಗೊತ್ತಾಯಿಲ್ಲ. ಸೊ ಕಂಡ್ರೆ ನೀರು ಬಂತು. ಸೊ ಅದೆಂತಕ್ಕಂತೇಳಿ ಕಾಮ ಅಂಥೇಳಿ ಮುಂದೆ ಹೊಪ್ಪತ್ತಿಗೆ ಒಂದು ದೊಡ್ಡ ಅಲೆ ಬಂತು. ಅಲೆ ಬಂದು ಇಡೀ ಚಂಡಿ ಅದೆ. ವಾವ್, ಸಕ್ಕತ್ತಾಯ್ತಲ್ಲ. ದೊಡ್ಡ ಅಲೆ ಬಂತು. ಅಲೆ ಬಂದು ಮೊಬೈಲ್ ಚಂಡಿ ಆಯಿತು, ನಾನು ಚಂಡಿ ಆದೆ. ಈಗ ಗೊತ್ತಾಯ್ತು ಎಂತಕ್ಕಂತ ಹೇಳಿ. ಅದು ಹಿಂಗೆ ನೀರು ಬಂದು ಬೀಳ್ತಿರತ್ತಲ್ಲ, ಅದು ನಿಂತ್ಕೊಂಬಕ್ಕಾಗಲ್ಲ. ಸೊ ಅದು ಡೌನ್ ಮಾಡಿ ಕೊಟ್ಟಿರೋ, ಅಲ್ಲಲ್ಲೇ ಹೋಲ್ ಸಮೇತ ಕೊಟ್ಟಿರೋ ನೀರು ಕೆಳಗೆ ಹೋಗೋಕ್ಕೆ.
ಆರು ನೀವು ವಿಡಿಯೋ ತೆಗು ಬಂದವರು ಆ ನೀರಿಗೋಸ್ಕರ ಅಲ್ಲಿ ನಿಂತ್ಕೊಂಡು ವಿಡಿಯೋ ಫೋಟೋ ಎಲ್ಲ ತೆಗೆದಾದ್ರೆ ಅಡ್ಡಿಲ್ಲ, ಬೇರೆಯವ್ರ ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡು ನೀವೇ ಮುಂದೆ ಇಟ್ಕೊಂಡು ವಿಡಿಯೋ ತೆಗಿತೆ ಅಂದರೆ ನಂದೇ ಅವಸ್ಥೆ ಆಯ್ತು, ಕ್ಯಾಮರಾದೆಲ್ಲ ನೀರು ಹೋಗುತ್ತೆ. ಸೊ ಸ್ವಲ್ಪ ದೂರ ಇಟ್ಕೊಂಡು ವಿಡಿಯೋ ಮಾಡಿ ಕಾಣಿ. ಇಲ್ಲಿ ಹತ್ತಿ ಕೂತ್ಕೊಂಡೆ, ಜಾಗ್ರತೆ ಬೇಕು ಕೂತ್ಕೊಂಬರು, ಮೀನು ಹಿಡಿದು ಕೂತೀರಿ ಇಲ್ಲೊಬ್ರು. ನೀರು ಕಾಣಿ ಅಂತ ಒಳ್ಳೆ ಥರ ಅಲ್ಲೇ ಕಾಣಿ, ಎಷ್ಟು ಒಳ್ಳೆ ಮುಂದೆ ಹೋಗ್ತು. ಫೋರ್ಸ್ ಸಮ ಇತ್ತು, ಎಳ್ಕಂಡೆ ಹೊತ್ತು. ಸಮುದ್ರದ ಹತ್ರ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಜಾಗ್ರತೆ ಬೇಕು. ಸುಮ್ಮನೆ ಬಿದ್ದು ಜೀವಕ್ಕೆಲ್ಲ ಅಪಾಯ ಮಾಡ್ಕೊಂಡು ಮನೆಯವರಿಗೆಲ್ಲ ಇಲ್ದಿದ್ದವ್ರ ಕಣಂಗೆ ಮಾಡೋದು ಬದಲು ಸಮುದ್ರ ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಎಂತಕ್ಕಂದ್ರೆ ಈ ನಮ್ಮನೆ ಫೋರ್ಸ್ ಇಪ್ಪತ್ತಿಗೆ ಖಂಡಿತ ಎಳ್ಕೊಂಡು ಹೊರೆ ಅಂತೂ ಸಿಗೋದೇ ಇಲ್ಲ. ಸೊ ನೀರಿಂದ ತುಂಬ 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 ಅವಾಯ್ಡ್ ಮಾಡಿ. ಸಮುದ್ರ ಅಂದ್ಕೊಂಡಲ್ಲ, ಕೆರೆ ಹೊಳೆ ಎಲ್ಲ ಕಡೆಯಿಂದನೂ ಅವಾಯ್ಡ್ ಮಾಡಿ. ನಾನಿದು ಸುಮಾರು ಟೈಮಿಂದ ಹೇಳ್ಕಂತ ಮಾಡಿದ್ದೆ, ಟೈಮ್ ಬರಲ್ಲ. ಬಟ್ ಇವತ್ತು ಒಳ್ಳೆ ಟೈಮ್ ಸಿಕ್ಕಿದ್ದು. ನೀರಿಂದ ತುಂಬ ಅವಾಯ್ಡ್ ಮಾಡಿ. ಕೆಲವರಿಗೆಲ್ಲ ಇವಳ್ದೆ ಅಂತ ಜಾಸ್ತಿ ಅಂಬ ಸಾಕು. ನೀವು ನಿಮ್ಮ ಗಮ್ಮತ್ತಿಗೆ ಅಂತ ಹೋದ್ರಿ, ಮನೆಯವರಿಗಿತ್ತಲ್ಲ ಅದೇ ಸಾಕತ್ತು ನಿಮ್ಮ ಗಮ್ಮತ್ತೆ. ಸೊ ದೂರದಿಂದ ಕಾಣಿ, ಕಾಮ್ ತಪ್ಪಂತ ಹೇಳೋದಿಲ್ಲ. ನೀರಿಗೆ ಹೊಪ್ಪುದು, ನೀರಲ್ಲಿ ಆಟ ಆಡೋದು, ಈಜಕ್ಕೆ ಹೊಪ್ಪುದು ಅದೆಲ್ಲ ತುಂಬ ಅವಾಯ್ಡ್ ಮಾಡಿ. ನಮ್ಮ ಕಣಂಗೆ ದೂರ ನಿಂತ್ಕೊಂಡು ಪ್ರಕೃತಿ ಸೌಂದರ್ಯ ಕಾಣಿ, ಇದರಿಂದನೇ ಕಾಣಿ ಅದು ಚಂದ. ನೀರಿಗೆ ಇಳುಕ್ ಹೊಪ್ಪದು, ನಂಗೆ ಈಜಕ್ಕೆ ಬತ್ತಮ್ದು, ಹರಸಾಹಸ ಎಲ್ಲ ಮಾಡೋದು ಅದೆಲ್ಲ ಮಾಡ್ಕೊಯ್ಬೇಡಿ. ನಿಮ್ಮದು ಒಂದು ಜೀವ ಮನೆಯವ್ರಿಗೆ ತುಂಬ ತುಂಬ ಅವಶ್ಯಕ ಇರುತ್ತೆ. ಸೊ ನೀರಿನ ತುಂಬ ಅವಾಯ್ಡ್ ಮಾಡಿ. ನಿಮಗೆ ನೀವು ಹೋಗ್ಬೋದು, ನೀರಿಗೆ ಇಳುದು, ನಿಮ್ಗೆ ಎಂತಾರೋ ಹಾಪುದು, ನಿಮ್ಮದು ಬಾಡಿ ಹುಡ್ಕೋಕಂತೇಳಿ ಉಳ್ದವರೆಲ್ಲ ನೀರಿಗೆ ಹೋಗ್ದು ಅವ್ರ ಬಾಡಿಯು ಅಂದರೆ ಅವರು ಹೋಗ್ಬೋದು ನೀರೊಟ್ಟಿಗೆ. ನಿಮ್ಮದೊಂದು ಜೀವ ಹೇಳೋಕ್ಕೋಸ್ಕರ ಅವ್ರ ಜೀವ ಅವ್ರ ಮನೆಯವರು ಎಲ್ಲ ಸಫರ್ ಮಾಡ್ಕತ್ ಕಡೆಗೆ. ಸೊ ನೀರಿಂದ ತುಂಬ ಅವಾಯ್ಡ್ ಮಾಡಿ. ಪ್ರವಚನ ಜಾಸ್ತಿ ಇದೇನೋ, ಬಟ್ ಒಂದು ಎಂತ ಅಂದ್ರೆ ಒಳ್ಳೆ ಮಾಹಿತಿ ಅನ್ಕಂತೆ. ದೂರದಿಂದ ಕಾಣಿ, ನಾವೆಷ್ಟು ದೂರ ನಿಂತ್ಕೊಂಡು ಸಮುದ್ರದ್ದು ಎಲ್ಲ ಗಮ್ಮತ್ತಕ್ಕಂತ ನಿಮ್ಗೆ ಹೋಯ್ಕ ತುದಿಗೆ ಹೋಯ್ನಿ, ಜಸ್ಟ್ ಕಾಲೊಂದು ನೀರಿಗೆ ಮುಳಿಸಿ ರಿಟರ್ನ್ ಹೋಯ್ನಿ ಅಂಥೇಳಿ ಮುಂದೆ ಎಲ್ಲ ಹೋಯ್ಬೇಡಿ. ತುಂಬ ರಿಸ್ಕ್. ಕಾಮ್ಗೆ ಎಷ್ಟು ರಿಸ್ಕ್ ಅನಿಸ್ತಿತ್ತು. ದೂರದಿಂದ ಕಾಣಿ, ಗಮ್ಮತ್ತು ಮಾಡಿ, ಸಾಕನ್ಸತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನೀರು ಉಲ್ಟಾ ಬತ್ತಿತ್ತ, ಬೀಚ್ ಉಲ್ಟಾ ಇತ್ತ, ಇಲ್ಲ ನಾವು ನಡ್ಕೋಬ್ದು ಉಲ್ಟಾ ಇತ್ತ ಎಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಈಗ ಹಿಂಗೆ ಸುಮಾರು ಹೊತ್ತು ಕೂತ್ಕೊಂಡು ಆಲೋಚನೆ ಮಾಡಿದೆ, ನೀರು ಹಿಂಗಾತಿತ್ತು ಅಂಥೇಳಿ. ನಮ್ಮ ಬೀಚಿಗೂ ಮತ್ತು ಈ ಬೀಚಿಗೂ ಕಂಪೇರ್ ಮಾಡಿ ಕಾಮ್ತಿ ಗೊತ್ತಾಯ್ತು. ಇದು ಮಧ್ಯ ಇದು ಎಂತಂದ್ರೆ ಹೋಗಿ ಕಟ್ಟೋದಕ್ಕೋಸ್ಕರ ನಮಗೆ ನಡ್ಕೊಂಡು ಬಪ್ಪತ್ತಿಗೆ ಬೀಚ್ ಉಲ್ಟದ ಥರ ತೋರ್ತಿತ್ತು. ಬಟ್ ಅದು ಉಲ್ಟಾ ಅಲ್ಲ, ಬೀಚ್ ಸಮ ಇತ್ತು, ನಾನೇ ಉಲ್ಟಾ ಅಂತ ಅಂದ್ಕೊಂಡೆ. ಹೋಗಿ ಕಟ್ಟೋದಕ್ಕೋಸ್ಕರ ನಮ್ಗದು ಹಂಗೆ ತೋರ್ತು. ಬಟ್ ಬೀಚ್ ಉಲ್ಟಾ ಇಲ್ಲ, ಬೀಚ್ ಸಮ ಇತ್ತು, ನಾನೇ ಸಮ ಇಲ್ಲ, ಅದು ಸಮ ಇದ್ದೆ ಹೇಳೋದು ಕಣಿ ಅಂತ ಚಂದಲ್ಲ. ವೀಡಿಯೋ ಮಾಡೋದಿಲ್ಲ ಅಂಬತ್ತಿಗೆ ಇಂಥದ್ದು ಅಲೆ ಎಲ್ಲ ಬಂತು, ಬಟ್ ವೀಡಿಯೋ ಮಾಡ್ತೇ ಬತ್ತಿಗೆ ಬಂತು. ಬೀಚ್ ಸರಿ ಇತ್ತಕ್ಕ. ನಾನು ಹಿಂಗೆ ನಡ್ಕೊಂಡು ಬಪ್ಪತ್ತಿ ನಮ್ಮ ಬೀಚ್ ಉಲ್ಟಾನೇ ಅನ್ಸತ್ತು, ಬಟ್ ಬೀಚ್ ಸರಿ ಇತ್ತು. ನವಿಲ್ ಕಣಿ ವಾಕಲ್ಲಿ ನಡ್ಕೊಂಡು ಬರ್ತಿತ್ತು, ಅದಕ್ಕೂ ಆಸೆ ಏನು. ಎಷ್ಟು ಚಂದ ಅಲ್ಲ. ಗಾಳ ಹಾಕೋಕೆ ರೆಡಿ ಆಯಿತು.
ಕಾಣಿ ಹೆಂಗಾಳ ಹಾಕೋದಂತ ಹೇಳಿ ತೋರಿಸ್ತಿದ್ರು ಅವರು. ಅಲ್ಲಿ ಅವ್ರ ಮೇಲೆ ಮಾತ್ರ ನಂಗೆ ತೋರ್ಲ ದಿಸ ನಿಮಕ್ಕ ವೈ ಇನ್ನೂ ಒಂದು ಸಿಗ್ಲ ಕಾಂಬ. दावळी पळोवक आशिल्लें लायक कितले वयर 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 वचून येयली गोस्वा तेन्ना हांव न्हू तो अशी पळयता बशिल्ली. आतां असल लयान अशी जंग पळय हांगा येता पळय त्याची मात्र आनीक हाय आशिल्लें. प्रकृती म्हणजे तशी पळय सौंड पुरे कूलाक आसता. प्रकृती म्हळ्यार चली न्ही मरे. दावं काही ते पण दावं त्या बेंड जाता असं ಗಾಳ ಸರಿ ಮಾಡ್ತಿದ್ರು. ಫೋರ್ಸ್ ಜಾಸ್ತಿ ಇತ್ತು, ಮೀನು ಸಿಗ್ಲಿಲ್ಲ ಅವರಿಗೆ. ಏನೋ ಮಾತಾಡ್ತಿದ್ರು ಕಾಂಬಾಗ. ಆಚೆಗೆ ಸಿಗ್ಲ, ಈಚೆಗೆ ಟ್ರೈ ಮಾಡ್ತಿದ್ರು. ಈಚೆ ಸಿಗತ್ತ ಕಾಂಬ, ಬನ್ನಿ. ಆಯ್ತು, ಮೀನು ಒಂದು ಸಿಗ್ಲ. ನಾನು ವಿಡಿಯೋ ತೆಗಿತಿದ್ದೆ ಸ್ಟೈಲ್ ಮಾಡ್ತಿದ್ದು. ನಾನು ಇನ್ನೂ ಹಚ್ಚಿ ಮುಂದೆ ಹೋದಾಗ ಈಚೆ ಬರೀ ಫೋರ್ಸ್ ಇರಲಿಲ್ಲ ನೀರಿಗೆ. ಈಗ ಸರಿ ನೀರು ಇಷ್ಟು ವರ್ಷ ನಾನು ಬಂದದ್ರಲ್ಲಿ ಈ ವರ್ಷ ಫಸ್ಟ್ ಟೈಮ್ ಇವಳಂಗೆ ಕರ್ಕೊಂಡ್ಬಂದು ಮೀನಿಲ್ಲ. ಕಾಲು ಕೈಯಲ್ಲಿ ಹೋಗ್ತಿತ್ತು. ಎರಡು ನಂದು ಗಾಳ ಕಟ್ಟಿದ್ದು ಕಟ್ಟಾಗಿ ಹೋಯ್ತು. ಇಷ್ಟು ವರ್ಷ ಎಂತ ಇಲ್ಲ. ಎರಡೆರಡು ಮೀನು ತಗೊಂಡು ಕಾಣಿ ನಂಗೆ ಬೈದವ್ರಿಗೆ ಯಾರಿಗೂ ಒಳ್ಳೇದಾತಿಲ್ಲ. ಕಾಣ್ತಿದ್ರಲ್ಲ, ಸ್ವಲ್ಪ ಜಾಗ್ರತೆ. ನಂಗೆ ಬೈದವ್ರಿಗೆ ಯಾರಿಗೂ ಒಳ್ಳೇದಾತಿಲ್ಲ. ಗಾಳ ಹಾಕು ವಾಪುದಾರೆ ವಿಡಿಯೋ ಎಲ್ಲ ಕಂಡ್ಕೊಂಡು ಹೋಗ್ಬೇಡಿ. ಕಾಣಿ ನಂಗೆ ಬೈದವ್ರಿಗೆ ಒಳ್ಳೆ ಆತಿಲ್ಲ. 2 ಸಲ ಕಟ್ಟಾಯ್ತು, ಹಂಗೆ ಇಕ್ಕ ನಾ ಎಂತ ಮಾಡ್ಕಾತಿಲ್ಲ. ಗಾಳೆಲ್ಲ ಹಾಕು ಹಾಕುತ್ತಾರೆ. ಎರಡು ಮುಟ್ಟ ಕಂಡ್ಕೊಂಡು ಹೋಗ್ಬೇರಿ, ಎಂತ ಸಿಗುದಿಲ್ಲ ನನಗೆ ಎಟ್ಟಿ ಕೂಡ ಎಲ್ಲಿ. ಹೌದು, ಹಾಕುದೆಲ್ಲ ಕಲ್ಲಿಗೆ. ನೀರಿಗಂತೂ ಇವ್ರು ಒಂದು ಗಾಳ ಹಾಕ್ಲ. ಅಲ್ಲಿ ಕುತ್ಕೊಂಡು 4 ಸಮೋಸ 3 ಪಪ್ಸ್ ತಿಂದ್ರೆ. ಹೌದು, ಅಲ್ಲಿ ಕಾಣಿ ನೀವು ಮಾತಾಡುದು ಆಯ್ತಾ ನಿಮ್ದು ಎಲ್ಲ ನಾವು ಮಾತಾಡ್ತಿರ್ತಾರೆ. ಮಾತಾಡುದಿಲ್ಲ ಎಂತ ಮಾತಾಡುದು ಎಂತ ಇದ್ರೆ ಮಾತಾಡಿ. ಮೀನು ಹಿಡಕ್ ಬರ್ದಿದ್ದಾರಲ್ಲ, ಮೀನು ಹಿಡುದು ಕೆಲಸ ಇದ್ದಕ್ಕೆ. ನಂಗೊಂದು ಕೂಡ ಹೇಳು, ಮೀನು ಹಿಡಕ್ ಬರೋದಿದ್ದವರೆಲ್ಲ ಬಂದು ಮೀನು ಹಿಡಕ್ ಬಂದವ್ರಿಗೂ ಮಾತಾಡಿ ಸುಧಾರಿಸ್ಕೊಂಡು ಒಟ್ಟಿಗೆ ಅಂತ ಇಲ್ಲ. ಫಸ್ಟ್ 3 ಸಮೋಸ ತಿಂದು 2 ಪಪ್ಸ್ ತಿಂದು ಇನ್ನು ಹೊಟ್ಟಿಗೆ ನಂಗಲ್ಲ, ನಾನು ಹಿಂಗೆ 3 ಸಮೋಸ 3 ಪಪ್ಸ್ ತಿಂದಾರ ನಾನು ಹಿಂಗಿರ್ತಿದ್ದ. ಪುರ ಚಲೋ ಕಾಣಿ.
ಬರೋದಲ್ಯಾ ಆಯ್ತು, ಸಿಗ್ಬೋ ಮುಂದೆ. ಸುಮಾರು ದೂರ ನಡ್ಕೊಂಡು ಹೋಗ್ತಿತ್ತು. ಸಿಗ್ತೆ, ಟಾಟಾ, ಬಾಯ್ ಬಾಯ್. ನೀವು ಗೋಡಿ ಬೀಚಿಗೆ ಬನ್ನಿ, ಬಾಯ್ ಬಾಯ್ ಬಾಯ್. ಎಂತ ಇದು ಇವಳು ವಿಡಿಯೋ ಕಂಡ್ಕೊಂಡು ಬರಬೇಡಿ, ಮೀನು ಹಿಡುದು ಹಂಗೆ ಬಾಬುದಾರಿ ಬಂದಿದ್ದಾರೆ ಮೀನು ಹಿಡಿದವಳು. ಆಯ್ತಕ್ಕ, ಅವಳದು ಒರಿಜಿನಲ್ ರೂಪ ಕಂಡ್ರಿ ಅಲ್ಲ ಈಗ. ಅದಲ್ಲ ಅಡ್ಡಡ್ಡ ಪಕ್ಷಿ ಅಲ್ಲ ಅದು. ಕಂಡ್ರಲ್ಲ, ಇವತ್ತು ಒಂದು ಗಮ್ಮತ್ತಿಗೆ ಅಂತ ಹೇಳಿ ಗಾಳ ಹಾಕೋಕೆ ಹೋಯ್ತು. ಗಾಳ ಹಾಕಿ ಮೀನು ಸಿಗಕ್ಕಂತಿಲ್ಲ, ಒಂದು ಗಮ್ಮತ್ತು ಮಾಡ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯ್ತು. ಆಯಿತು, ಇವತ್ತು ವಿಡಿಯೋದಲ್ಲೂ ಇವತ್ತಿನ ಬ್ಲಾಗಲ್ಲೂ ಇಷ್ಟೇ ವಿಷಯ. ಮುಂದೆ ಎಂತಾದ್ರು ಒಳ್ಳೆ ಒಳ್ಳೆ ವಿಷಯ ಇದ್ದರೆ ನಿಮ್ಮೊಟ್ಟಿಗೆ ಪುನಃ ಬತ್ತೆ. ಇದೊಂದು ಗಾಳಿ ಮರ ಸಿಕ್ತು ನಮಗೆ. ಮೊದಲಿದು ತುಂಬ ಕಾಂಬಕ್ಕೆ ಸಿಗ್ತಿದ್ದಿತ್ತು, ಆದರೆ ಈಗ ಎಲ್ಲೂ ಇಲ್ಲ ಗಾಳಿ ಮರ. ಬೀಚ್ ಸೈಡಲ್ಲಿ ಮಾತ್ರ ಕಾಂಬಕ್ಕೆ ಸಿಗತ್ತೆ, ಕೆಲವು ಕಡೆ ಮಾತ್ರ. ನನ್ನ ಚಾನಲ್ ಯಾರು ಹೊಸೊಬ್ರು ಕಾಣ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಹೊಡೆಯೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೆ. ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.